ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಕಾವ್ಯ ಎದಳ್ತಾಳೆ, ಏನಪ್ಪಾ ಇದು ಇಷ್ಟು ಲೇಟ್ ಆಯ್ತಲ್ಲ ಅಂತ ಹೆದಳ್ತಿರ್ತಾರೆ. ಅದೇ ಟೈಮ್ ನೋಡಿದ್ರೆ ಕಣ್ಬಿಟ್ಟು ನೋಡಿದ್ರೆ ಕಾಫಿ ಅವಳ ಎದುರುಗಡೆ ಇರುತ್ತೆ. ಇದೇನಿದು ಕಾಫಿ ಯಾರು ತಂದಿಟ್ಟಿರ್ಬೋದು, ಅದು ನನಗೆ ಕನ್ಫ್ಯೂಸ್ ಆಗ್ತಿದ್ದಲ್ಲ ಅಂತ ಮಾತಾಡ್ತಿರ್ತಾಳೆ. ಆಗ ಮಹಾದೇವ ಸಮಾಧಾನ ಅಂತ ಹೇಳ್ತಾರೆ. ಹೇ ಮಹಾದೇವ, ಏನೋ ಇದು ಒಳ್ಳೆ ಜೋಕರ್ ಥರ ಕಾಣಿಸ್ತಿದ್ಯಾ, ಯಾಕೆ ಹೇಗಿದ್ಯಾ ಅಂತ ಹೇಳ್ತಾರೆ. ಅಯ್ಯೋ ಅದು ಅಮ್ಮ, ನೀನು ಸ್ವಲ್ಪ ಕೋಪ ಕಮ್ಮಿ ಮಾಡ್ಕೊ ಆದಷ್ಟು ಬೇಗ ಅಂತ ಹೇಳ್ತಿದ್ರು. ಅದಕ್ಕೆ ಪೂಜೆ ಪುನಸ್ಕಾರ ಅಂತ ಹೇಳ್ಬಿಟ್ಟು ನಾನು ಕೋಪ ಕಮ್ಮಿ ಮಾಡ್ಕೊಳ್ಳೋಣ ಅಂತ ಈ ಅವತಾರ ಮಾಡಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಅಂತ ಹೇಳಿದರೆ, ಕಾಫಿನ ಇದು ನಾನೇ ತಂದ್ಕೊಟ್ಟಿದ್ದು ತಾಯಿ. ಏನು ಕಾಫಿನ ನೀನಾ ಅಂತ ಹೇಳ್ತಾರೆ. ಹೌದಾ, ನೀನು ಕೋಪ ಕಮ್ಮಿ ಮಾಡ್ಕೋಬೇಕು ಅಂತ ಈ ಥರ ಮಾಡ್ತಿದ್ಯಾ ಮಹಾದೇವ? ನನ್ನ ಹತ್ರ ಒಂದು ಟ್ರಿಕ್ಸ್ ಇದೆ. ಟ್ರಿಕ್ಸಾ? ಏನದು ಅಂತ ಹೇಳ್ತಾರೆ. ನೀನು ಕೋಪ ಕಮ್ಮಿ ಮಾಡ್ಕೋಬೇಕು ಅಂದರೆ ಈ ಥರ ದೇವಸ್ಥಾನ ಪೂಜೆ ಪುನಸ್ಕಾರ ಅಂದರೆ ಹೋಗಲ್ಲ. ನಿನಗೆ ಕೋಪ ಬಂದಾಗ 1 2 3 ಅಂತ ಹೆಣ್ಸು, ಅವಾಗ ಅದೇ ಕಮ್ಮಿ ಆಗುತ್ತೆ. ಉಸಿರು ಜೋರಾಗಿ ತಗೊಂಡಾಗ. ಹೌದಾ, ಎಣಿಸ್ತೀನಿ ನೋಡು, 1 2 3. ಎಲ್ಲಿ ನನ್ನ ಕೋಪ ಕಮ್ಮಿನೇ ಆಗಲಿಲ್ಲ. ನನಗೆ ಹೇಳೋ ಬದಲು ನೀನೇ ಮಾಡಿಬಿಡು ಕಾವ್ಯ. ನೋಡು, ನನಗೆ ಹೇಳಕ್ಕೆ ಬರಬೇಡ. ಮತ್ತೆ ನಿನಗೆ ಕೋಪ ಬಂದಾಗ ಎಣ್ಸು ನೀನು 1 2 3 ಅಂತ. ಅವಾಗ ನೀನೇ ಕೋಪ ಕಮ್ಮಿ ಆಗುತ್ತೆ ಅಂತ ಜೋರಾಗಿ ಏನಾಗ್ತಿರ್ತಾರೆ. ನನಗೆ ಹೇಳಕ್ಕೆ ಬಂದ್ಬಿಟ್ಲು ಅಮ್ಮಿ, ನಿನಗೆ ಮೂಗಿನ ತುದಿಲೇ ಕೋಪ ಇರುತ್ತೆ. ಆ ಕೋಪ ಎಲ್ಲ ಬಿಟ್ಬಿಟ್ಟು ನಾನು ತಂದಿರೋ ಕಾಫಿನ ಕುಡಿಯೋ ಮಾತಾಯಿ, ನೀನು ಕುಡಿದು ಹೇಗಿದೆ ಅಂತ ಹೇಳು ಟೇಸ್ಟು. ಅದು ನೀನು ಮಾಡಿರೋದಾ? ನಾನೇ ಮಾಡಿರೋದು ಅಂತ ಹೇಳಿದ್ನಲ್ಲ. ನನಗೆ ಬೇಡಪ್ಪ. ಅಲೋ, ನನಗೂ ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರುತ್ತೆ, ಕುಡ್ದು ನೋಡು ಆಯಿತಾ? ಕುಡ್ದು ನೋಡ್ಬಿಟ್ಟು ಹೇಳು. ಆದರೆ ಕುಡಿಯಮ್ಮಿ, ಇಲ್ಲ ಅಂದರೆ ಬಿಡಮ್ಮಿ, ಇಲ್ಲೇ ಇಟ್ಟಿರ್ತೀನಿ ಅಂತ ಹೇಳ್ತಾರೆ. ಅಯ್ಯೋ ನೀನು ಮಾಡಿರೋ ಕಾಫಿನ ಕುಡಿಯೋಕ್ಕೆ ನನಗೆ ಅದು ಬೆಳಗ್ಗೆನೆ ನಾನು ಬ್ರಷ್ ಮಾಡ್ಕೊಂಡು ಕುಡಿತೀನಿ ಹೋಗು. ಹಲೋ ಮಾವ, ನನಗೆಲ್ಲ ಹೇಳಿದ್ದಾರೆ ನೀನು ಯಾವ ರೀತಿ ಕಾಫಿ ಕುಡಿಯೋದು ಅಂತ, ಎದ್ಬಿಟ್ಟು ಕುಡಿ. ಅಪ್ಪ ಇನ್ನೂ ಏನೇನು ಹೇಳಿದರು ಅಂತ ಕಾವ್ಯ ಅಂತಿರ್ತಾಳೆ. ನೋಡೋಣ ಕಾಫಿ ಹೇಗಿದೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಕಾಫಿ ಕುಡಿಯೋಕ್ಕೆ ಅಂತ ತಗೋತಾಳೆ. ಚೆನ್ನಾಗೇ ಮಾಡಿದ್ದಾನೆ ಕಾಫಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಮತ್ತೆ ಯಾರು ಮಾಡಿರೋದು? ಈ ಮಹಾದೇವ ಮಾಡಿರೋದಮ್ಮೆ ಆಯಿತಾ? ಅದು ನನ್ನ ಪ್ರೀತಿನೆಲ್ಲ ಬೆರೆಸಿ ಅದರೊಳಗಡೆ ಹಾಕಿ ಅಷ್ಟು ಪ್ರೀತಿಯಿಂದ ಕೇರಾಗಿ ನಿನಗೆ ಕಾಫಿ ಮಾಡಿದ್ದೀನಿ. ಚೆನ್ನಾಗಿಲ್ಲ ಅಂತ ಅಂದರೆ ಸರಿ ಆಯಿತು ಬಿಡು, ಕುಡಿತೀನಿ, ತುಂಬ ಚೆನ್ನಾಗಿದೆ ಅಂತ ಹೇಳಿ ಹಾಗೆ ನಾಚ್ಕೋತಿರ್ತಾಳೆ. ಇನ್ನೊಂದು ಕಡೆ ರಾಮ್ ಮತ್ತು ಪ್ರೇಮ ಇಬ್ಬರು ಕೂಡ ಬ್ಯಾಂಗ್ಳೂರಿಗೆ ಹೋಗಬೇಕು ಅಂತ ಹೊರಡ್ತಾ ಇರುತ್ತೆ. ಆಗ ಪ್ರೇಮ ಹೋಗ್ಬಿಟ್ಟು ಕಲ್ಯಾಣಿ ಹತ್ರ ಟ್ಯಾಂಕ್ಸ್ ಹೇಳ್ತಿರ್ತಾರೆ. ಅತ್ತೆ, ನೀವು ಮನಸ್ಸು ಮಾಡಿದ್ಕೆ ಅದಕ್ಕೆ ನಾನು ಬೆಂಗಳೂರಿಗೆ ಹೋಗಂಗಾಗಿದ್ದು. ಅದು ಅವತ್ತು 2 ದಿನ ಬಿಟ್ಟಿರೋಕ್ಕೆ ಆಗಲಿಲ್ಲ ರಾಮ್ನ. ಅಂಥದ್ರಲ್ಲಿ ಇವನಿಗೆ ಹಾಸ್ಪಿಟಲ್ಗೆ ಹೋದೆ, ನಾನು ಹೇಗಿರಲಿ, ಅದಕ್ಕೋಸ್ಕರ ಹಠ ಮಾಡಿದೆ. ಆಯ್ತಮ್ಮ, ನಿನ್ನ ಖುಷಿನೇ ನಮ್ಮ ಖುಷಿ ಆಯಿತಾ? ನೀವಿಬ್ಬರು ಕೂಡ ಖುಷಿಯಾಗಿದ್ದರೆ ನಂಗೆ ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಆಶೀರ್ವಾದ ತಗೋತಾರೆ. ಮಹೇಶ್ವರಿನೂ ಆಶೀರ್ವಾದ ತಗೊಳಕ್ಕೆ ಅಂತ ಹೋಗ್ತಾಳೆ. ಅವಳು ಆಶೀರ್ವಾದ ಮಾಡೋದೇ ಇಲ್ಲ, ಹಿಂದೆ ಹಾಗೆ ಹೊರಟೋಗ್ತಾಳೆ. ಆಗ ಶ್ರೀಧರ್, ಮಕ್ಕಳೇ ಬನ್ರಪ್ಪ ಇಲ್ಲಿ. ಅವಳಿಗೆ ಗುಮ್ಕೊಡೋದು ಮಾತ್ರ ಗೊತ್ತು, ಎಲ್ರಿಗೂ ಹರಿಸೋದು ಆಶೀರ್ವಾದ ಮಾಡೋದು ಅದು ಅವಳಿಗೆ ಗೊತ್ತಿಲ್ಲ. ಅವಳ ಆಶೀರ್ವಾದವನ್ನು ಸೇರಿಸಿ ನಾನು ನಿಮಗೆ ಮಾಡ್ತೀನಿ ಆಯಿತಾ? ರಾಮ್ ಮತ್ತು ಪ್ರೇಮ ಇಬ್ಬರು ಕೂಡ ಖುಷಿಯಾಗಿ ಹೋಗ್ಬಿಟ್ಟು ಬನ್ರಪ್ಪ, ಜೋಪಾನವಾಗಿ ನೋಡ್ಕೊ ಪ್ರೇಮನ ಅಂತ ಹೇಳ್ತಾರೆ. ಆಯ್ತಪ್ಪ ಅಂತ ಹೇಳ್ತಾರೆ. ಆಗ ಪ್ರೇಮಂಗೆ ಕಾವ್ಯ, ಅಕ್ಕ ಬೆಂಗಳೂರಿಗೆ ಹೋದ ತಕ್ಷಣ ನನಗೆ ಕಾಲ್ ಮಾಡು, ಅಲ್ಲಿ ಇಲ್ಲಿ ರಾಮ್ ಬಿಟ್ಟು ಎಲ್ಲೂ ಹೋಗ್ಬೇಡ, ರಾಮ್ ಜೊತೆನೇ ಇರು ಆಯಿತಾ ಅಂತ ಹೇಳ್ತಾರೆ. ಆಯಿತು ಕಾವ್ಯ, ಹಾಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೊರಡ್ತಾರೆ ರಾಮ್ ಮತ್ತು ಪ್ರೇಮ್. ಆಗ ಪ್ರೇಮಗೆ ಸೀಟ್ ಬೆಲ್ಟ್ ಹಾಕೋ ಪ್ರೇಮ ಅಂತ ಹೇಳಿ. ಸೀಟ್ ಬೆಲ್ಟಾ ಅಂತ ಹೇಳ್ತಾರೆ. ಸೀಟ್ ಬೆಲ್ಟೆ, ಅದು ನನಗೆ ಮರ್ತೋಗಿದ್ದೀರಾ? ನಾನು ಫಸ್ಟ್ ಟೈಮ್ ಹೇಳ್ಕೊಟ್ಟಿದ್ದೆ. ಇದೊಂಥರ ಬ್ರಹ್ಮವಿದ್ಯೆ ಆಗ್ಬಿಟ್ಟಿದ್ದೀರಾ, ನನಗೆ ಹಾಕೊಳ್ಳೋಕ್ಕೆ ಮರ್ತೋಗ್ಬಿಟ್ಟಿದೆ, ಏನು ಮಾಡೋದು? ಹೌದಾ, ಸರಿ ಆಯಿತು, ಇದೊಂದು ಸಲ ಹಾಕ್ಕೊಡ್ತೀನಿ, ನೆಕ್ಸ್ಟ್ ಟೈಮಿಂದ ನೀನು ಹಾಕ್ಕೋಬೇಕು ಅಂದರೆ ಪ್ರೇಮ ಬೇಕು ಅಂತ ಅವನೇ ಹಾಕ್ಕೊಡ್ಲಿ ಅಂತ ತುಂಬ ಆಸೆ ಪಡ್ತಿರ್ತಾಳೆ. ಸೊ ಹಾಗಾಗಿ ರಾಮೇ ತೆಗೆದು ಹಾಕ್ಕೊಡ್ತಾರೆ. ನೋಡಿದ್ರಾ, ಇವಾಗ ಒಂಥರ ಖುಷಿ ಅನ್ನಿಸ್ತು ಅಂತ ಹೊರಡ್ತಾರೆ. ಇನ್ನೊಂದು ಕಡೆ ಮಹೇಶ್ವರಿ ಸ್ನೇಹಾಗೆ ಫೋನ್ ಮಾಡ್ತೀರಿ. ಸ್ನೇಹ, ನೀನು ಏನು ಮಾಡ್ತಾ ಇದೆಯಮ್ಮ? ಅವರಿಬ್ಬರು ಏನು ಮಾಡಕ್ಕೆ ಬಿಟ್ಟಿದ್ಯಾ ನೀನು? ನಾನು ನೀನೇ ಸೊಸೆಯಾಗಿ ಬರಬೇಕು ಅಂತ ನಾನು ನಿನ್ನನ್ನು ಕಾಯ್ತಾ ಇದ್ದೀನಿ. ಅದರಲ್ಲೂ ಆ ಪ್ರೇಮ ಅವನ ಜೊತೆ ಸುತ್ತಾಡೋದೇನು ಕೇಳ್ತೀಯ, ತಿರುಗಾಡೋದೇನು ಕೇಳ್ತೀಯ? ಇದನ್ನೆಲ್ಲ ನೋಡ್ಕೊಂಡು ನೀನು ಹೇಗೆ ಸುಮ್ಮನಿದ್ಯಾ? ನಿನಗೇನು ಅಷ್ಟು ಗೊತ್ತಾಗ್ತಿಲ್ವಾ? ಅತ್ತೆ, ನಾನು ಏನು ಮಾಡಲಿ? ನಾನು ಮಾಡೋ ಪ್ರಯತ್ನ ಎಲ್ಲ ಮಾಡ್ತಿದ್ದೀನಿ. ರಾಮ್ ನನ್ನ ಫೋನ್ ಕೂಡ ರಿಸೀವ್ ಮಾಡ್ತಿಲ್ಲ. ಏನು ಮಾಡಲಿ ನಾನು? ಅವನ ಜೊತೆ ಮಾತಾಡಬೇಕು ಅಂತ ಅಂದರೆ ತಿಳ್ಕೊಬೇಕು ಅಂದರೆ ಫೋನ್ ರಿಸೀವ್ ಮಾಡಬಾರ್ದು. ನಾನು ಏನು ಮಾಡಲಿ? ಆ ಪ್ರೇಮ ಏನೋ ಮಾಡಿಬಿಟ್ಟಿದ್ದಾಳೆ ಜಾದುನ ಅಂತ ಹೇಳ್ತಿರ್ತಾರೆ. ಅದು ಏನು ಜಾದು ಮಾಡ್ತಾಳೋ ಬಿಡ್ತಾಳೋ ಗೊತ್ತಿಲ್ಲ. ಆದಷ್ಟು ಬೇಗ ಅವರು ದೂರ ಆಗಬೇಕು. ನೀನು ಈ ಮನೆ ಸೊಸೆಯಾಗಿ ಬರಬೇಕು, ಇಲ್ಲಾಂದರೆ ನೀನು ಶಾಶ್ವತವಾಗಿ ಕಳ್ಕೊತೀಯ. ನಿನಗೂ ನಿಮ್ಮ ಡ್ಯಾಡಿಗೂ ಲಾಸ್ ಆಗೋದೇ ನಿಮಗೆ ಅಂತ ಹೇಳ್ತಾರೆ. ಪ್ರೇಮ, ನಿನ್ನಂತೂ ನಾನು ಸುಮ್ಮನೆ ಬಿಡಲ್ಲ ಕಣೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ರಾಮ್ ಮತ್ತು ಪ್ರೇಮ್ ಇಬ್ಬರು ಕೂಡ
ಹೊರಟಿರ್ತಾರೆ. ರಾಮ್, ನಾನು ಬೆಂಗಳೂರಿಗೆ ಹೋದ್ಮೇಲೆ ನನಗೆ ಕಬ್ಬನ್ ಪಾರ್ಕು, ಲಾಲ್ಬಾಗು ಎಲ್ಲ ಕಡೆ ಸುತ್ತಿಸ್ತೀಯಾ? ಆಯಿತು ಸುತ್ತಿಸ್ತೀಯ. ಅದೇ ಮೆಟ್ರೋ ಇದೆಯಲ್ಲ, ನನಗೆ ಅಲ್ಲೂ ಕರ್ಕೊಂಡು ಹೋಗೋ, ನನಗೆ ಅದನ್ನು ನೋಡಬೇಕು ಅಂತ ಆಸೆ ಅಂತ ಇರ್ತಾಳೆ ಪ್ರೇಮ. ಆಯ್ತಮ್ಮ, ಎಲ್ಲ ಕಡೆ ಕರ್ಕೊಂಡು ಹೋಗ್ತೀನಿ, ಎಲ್ಲ ಕಡೆ ಸುತ್ತಿಸ್ತೀನಿ, ಆಯಿತಾ, ನಿನ್ಗೆ ಎಲ್ಲೆಲ್ಲಿ ಬೇಕು ಅಂತ ಹೇಳು ಅಂತ ಹೇಳ್ತಾರೆ. ಆಗ ಇನ್ನೇನು ಬ್ಯಾಂಗ್ಳೂರ್ ಹತ್ರ ರೀಚ್ ಆಗ್ಬೇಕಾದ್ರೆ ಮೇಲ್ಗಡೆ ಊಫರ್ ತೆಗೆದು ಜೋರಾಗಿ ಹೇ ಅಂತ ಕೂಗ್ತಾ ಇರ್ತಾಳೆ. ಆಗ ಒಂದು ಸಾಂಗ್ ಕೂಡ ಬರುತ್ತೆ, ನಮ್ಮ ಬೆಂಗಳೂರು ನಮ್ಮ ಬೆಂಗಳೂರು ಅಂತ ಹೇಳ್ಬಿಟ್ಟು ಪ್ರೇಮ ಅದ್ರ ಮೇಲೆ ನಿಂತ್ಕೊಂಡು ಹೊರಗಡೆ ಎಲ್ಲ ಸಿಟಿ ಎಲ್ಲ ನೋಡ್ತಾ ಎಂಜಾಯ್ ಮಾಡ್ತಾ ಇರ್ತಾಳೆ. ಆಗ ರಾಮ್, ಪ್ರೇಮ ಒಳಗಡೆ ಬಾ ಕೂತ್ಕೋ, ತುಂಬ ಗಾಳಿ ಇದೆ, ಶೀತ ಆಗುತ್ತೆ ಅಂತ ಹೇಳ್ತಾರೆ. ರಾಮ್, ಈ ಥರ ನಿಂತ್ಕೊಂಡ್ರೆ ಕೊಡೋ ತುಂಬ ಥ್ರಿಲ್ ಅನ್ಸೋದು, ಖುಷಿ ಅನ್ಸೋದು ಗೊತ್ತಾ, ಬಾ ನೀನು ನಿಂತ್ಕೋ. ನಾನು ನಿಂತ್ಕೊಂಡ್ರೆ ಗಾಡಿ ಓಡಿಸಾರೆ ಯಾರು ಅಂತ ಹೇಳ್ತಾರೆ. ರಾಮ್ 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 ನಿಲ್ಸು ನಿಲ್ಸು ನಿಲ್ಸು, ಗಾಡಿ ನಿಲ್ಸು ಅಂತ ಹೇಳ್ತಾರೆ. ಯಾಕೆ, ಏನಾಯಿತು? ನಿಲ್ಸು, ಗಾಡಿ ನಿಲ್ಸು ಬೇಗ, ಅಲ್ಲಿ ಜೋಳ ಮಾಡ್ತಿದ್ದಾರೆ ಕೊಡೋ, ನಂಗೆ ಜೋಳ ತಿನ್ನಬೇಕು. ಅಷ್ಟಕ್ಕೆ ಹೀಗೆಲ್ಲ ಆಡ್ತಿದ್ರ, ನಾನು ಏನು ಅಂತ ಎದ್ರುಕೊಂಬಿಟ್ಟೆ. ನೀನು ಎದ್ರುಕೋತೀಯ, ನಿನಗೆ ಗೊತ್ತು ತಾನೆ ನಂಗೆ ಜೋಳ ಅಂದರೆ ಎಷ್ಟು ಅಂತ. ಆಯಿತು, ಕರ್ಕೊಂಡು ಹೋಗ್ತೀನಿ, ಒಂದು ವಿಷಯ, ಒಂದು ಷರತ್ತು. ಏನು? ಬಟ್ ನೀನು ಅಲ್ಲಿ ಬಾರ್ಗೇನ್ ಮಾಡಿಕೊಡ್ದು, ಆಯಿತಾ, ಚೌಕಾಸಿ ಮಾಡಲ್ಲ ಅಂತ ಅಂದರೆ ಬರ್ತೀನಿ, ನಾನು ಏನು ಕೊಡ್ತೀರೋ ನಾನು ಅದನ್ನ ತಿನ್ನಬೇಕು. ಸರಿ ಸರಿ ಆಯಿತು ಅಂತ ಹೇಳಿಬಿಟ್ಟು ಆ ಜೋಳ ಮಾರ್ತಿರ್ತಾರಲ್ಲ, ಸೊ ಅಲ್ಲಿಗೆ ಹುಡ್ಕೊಂಡು ಅಲ್ಲಿಗೆ ಹೋಗ್ತಾರೆ. ಹಣ ಒಂದಕ್ಕೆ ತುಂಬ ಖಾರ ಹಾಕು, ಜೋಳ ಎಷ್ಟಿದು ಅಂತ ಕೇಳ್ತಿರ್ತಾಳೆ. ಫಸ್ಟಿಗೆ ಒಂದು ಜಾಸ್ತಿ ಖಾರ ಹಾಕ್ಬಿಟ್ಟು ರಾಮ್ಗೆ ಕೊಡ್ತಾನೆ. ಆ ರಾಮ್ನ ತಿಂತಿರ್ತಾನೆ. ಆಗ ಏನು ಪ್ರೇಮ ಇದು ಹಿಂಗಿದೆ ಅಂತ ಹೇಳ್ತಿರು. ಬಾ, ಇಷ್ಟೊಂದು ಖಾರ ಇದೆ ಅಮ್ಮ, ಖಾರ 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 ಅಂತ ಹೇಳ್ತಿರ್ತಾನೆ. ಖಾರನೂ ಇಲ್ಲ ಏನೂ ಇಲ್ಲ, ತಿನ್ನು. ಹೌದು, ಅಷ್ಟೊಂದು ಖಾರ ಆಗಿದೆಯಾ, ಬಾಯಲ್ಲಿ ನಿಂಬೆಹಣ್ಣು ಸ್ವಲ್ಪ ಹಿಂಡಿಯೋಣ ಅಂತ ಹೇಳ್ಬಿಟ್ಟು ನಿಂಬೆಹಣ್ಣ ಹಿಂಡಿಸ್ತಾನೆ. ಆದರೂ ಖಾರ ಸಿಕ್ಕಾಪಟ್ಟೆ ಖಾರ ಆಗಿರುತ್ತೆ. ರಾಮ್ಗಂತೂ ಖಾರ ಸ್ವಲ್ಪ ತಿನ್ನಲ್ಲಲ್ವ. ಅಯ್ಯೋ ಸಿಕ್ಕಾಪಟ್ಟೆ ಖಾರ ಆಗಿದೆ ಪ್ರೇಮ, ನನಗೆ ತಿನ್ನೋಕ್ಕಾಗ್ತಿಲ್ಲ ಅಮ್ಮ, ನನಗೆ ಬೇಡವೇ ಬೇಡ, ನಂಗೆ ನೀರು ಬೇಕು ಅಂತ ಹೇಳ್ತಾರೆ. ಹೇ ರಾಮ್, ಆಯಿತು ಸರಿ, ನೀನು ಅದನ್ನು ಕೊಡು, ನಂದೊಂದು ತಗೋ ಅಂತ ಹೇಳ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೋತಾರೆ. ಏನು ಪ್ರೇಮ ಇದು, ಅದು ಅಷ್ಟೊಂದು ಖಾರ ಇದೆ, ನೀನು ಅಷ್ಟೊಂದು ತಿಂತೀಯಾ? ಹೌದು ಕಣೋ, ನಾನು ಇದಕ್ಕಿಂತ ಜಾಸ್ತಿನೇ ತಿಂತೀನಿ, ಈಗೊಂದು ಸ್ವಲ್ಪ ಪರವಾಗಿಲ್ಲ, ಇದೊಂದು ಸ್ವಲ್ಪ ಖಾರ ಕಮ್ಮಿದೆ ಅಂತ ಹೇಳ್ತಾರೆ. ಆದರೆ ಪ್ರೇಮ ಇಲ್ಲಿ ನಾಟಕ ಆಡ್ತಿರ್ತಾರೆ. ರಾಮ್ ತಿಂದಿರುವಂತಹ ಎಂಜಲನ್ನು ಅವಳು ಕೂಡ ತಿನ್ನಬೇಕು ಅಂತ ಆಸೆ ಪಟ್ಬಿಟ್ಟು, ಸೊ ಹಾಗಾಗಿ ಎಕ್ಸ್ಚೇಂಜ್ ಮಾಡ್ಕೋತಾರೆ. ರಾಮ್, ಒಂದು ಸೆಲ್ಫಿ ತೊಗೊಳ್ಳೋಣ ಕಣೋ, ಬಾ ನನ್ನ ಹಿಂದೆ ಅಂತ ಹೇಳಿಬಿಟ್ಟು ಪ್ರೇಮ ಒಂದು ಸೆಲ್ಫಿನೂ ಕೂಡ ತೊಗೊಂಡು ಖುಷಿಯಾಗಿ ಆಯಿತು ಇವರಿಗೆ ದುಡ್ಡು ಕೊಡು, ನಾವು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಸರಿ ಆಯಿತು, ಬಾ ತರಲೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮುಂದುವರಿಸ್ತಾರೆ. ಇನ್ನೇನು ಹೇಳು ಕೇಳಬಾರ್ದು ಮನೆಗೆ ಹೋಗೋವರೆಗೂ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಪಾಪ ಮಹಾದೇವನಿಗೆ ಫುಲ್ಲು ಟೆನ್ಷನ್. ಆಗ ಕಲ್ಯಾಣಿ, ಮಹಾದೇವ ಆದಷ್ಟು ಬೇಗ ಮದುವೆ ಕೆಲಸನ ಈಗಿಂದಲೇ ಶುರು ಮಾಡ್ಕೋಬೇಕಪ್ಪ, ನಾನು ಮಾಡಿದ್ದೀನಿ ಸುಮ್ಮನಿರವ ಅಂತ ಹೇಳ್ತಾರೆ. ಆಗ ಶ್ರೀಧರ್ ಬಂದು ಫುಲ್ ಗಾಬರಿಯಿಂದ, ಅದು ಮಹಾದೇವ ಏನಾಯಿತು, ಯಾಕೆ ಅಂತ ಹೇಳ್ತಾರೆ. ಆ ಬಾಳೆ ಮಂಡಿಯವರು ವಾಪಸ್ ಕಳಿಸಿದ್ದಾರೆ ಲೋಡೆಲ್ಲನೂ ಅಂತ ಕೇಳ್ತಾರೆ. ಏನು ಬಾಳೆ ಮಂಡಿ ವಾಪಸ್ ಕಳಿಸಿದ್ದಾರೆ, ಯಾಕೆ, ಏನಂತೆ, ಏನಾಯಿತು? ಅವರೇ ಬಂದು ಖುದ್ದಾಗಿ ಜಮೀನೇ ನೋಡಿ ಈಗ ತುಂಬ ಬಾಳೆ ಬೇಕು ಅಂತ ಹೇಳಿದ್ರಲ್ಲ, ಹಾಗಾಗಿ ನಾವೇ ಕಳಿಸಿದ್ವಲ್ಲ, ಇದೇನು ಚಿಕ್ಕಪ್ಪ ಹೀಗೆ ಹೇಳ್ತಿದ್ದಾರೆ. ಹೌದಪ್ಪ, ಯಾಕೋ ಗೊತ್ತಿಲ್ಲ, ಅಡ್ವಾನ್ಸ್ ಎಲ್ಲ ವಾಪಸ್ ಕೊಡಿ ಅಂತ ಹೇಳ್ತಿದ್ದಾರೆ. ಏನು ಚಿಕ್ಕಪ್ಪ ಈ ಕೈ ಕೊಟ್ಬಿಟ್ರು, ಏನೋ ಅವ್ರಿಗೆ ಲಾಸ್ ಆಗ್ತಿದ್ಯಂತೆ, ತಡಿ ನೋಡೋಣ, ಅವರಿಗೆ ಕಾಲ್ ಮಾಡಿ ಕೇಳ್ತೀನಿ ಒಂದ್ಸಲ ಅಂತ ಹೇಳಿಬಿಟ್ಟು ಮಹಾದೇವ್ ಕೂಡ ಕಾಲ್ ಮಾಡಿ ಕೇಳ್ತಾನೆ. ಏನಿದು ಹಿಂಗಾಗ್ತಿದ್ದಿಲ್ಲ, ಏನು ಮಾಡೋದು ಗೊತ್ತಾಗ್ತಿಲ್ವಲ್ಲ, ನಾನು ಅವ್ರಿನ್ನೂ ಜಾಸ್ತಿ ಬೇಕು ಅಂದಿದ್ದಕ್ಕೆ ನಾನು 4 ಎಕರೆಗೆ ಹಾಕ್ಬಿಟ್ನಲ್ಲಪ್ಪ ಅಂತ ಹಾಗೆ ಕೊರಿತಿರ್ತಾನೆ. ಅವ್ರಿಗೆ ಕರುಣಾಕರ್ ಅಂತ ಅವ್ರಿಗೂ ಕೂಡ ಫೋನ್ ಮಾಡಿ ಕೇಳ್ತಾನೆ. ಏನು ಸರ್ ಬಾಳೆ ಬೇಡ ಅಂದ್ರಂತೆ? ಹೌದಪ್ಪ, ತುಂಬ ಲಾಸಲ್ಲಿ ನಡೀತಿದೆ, ನಂಗೆ ಬೇಡ ಅಂತ ಹೇಳ್ತಾರೆ ಮಹೇಶ್ವರಿ. ಅದನ್ನೆಲ್ಲ ಕದ್ದು ಹಾಗೆ ಕೇಳಿಸ್ಕೊತಾರೆ. ಏನು ಮಾಡೋದು ಚಿಕ್ಕಪ್ಪ, ಈಗ ಅವ್ರು ಬೇಕು ಅಂದಿದ್ದಕ್ಕೆ ನಾನು 4 ಎಕರೆ ತೋಟಕ್ಕೆಲ್ಲ ಬಾಳೆ ಹಾಕ್ಬಿಟ್ಟೆ, ಇವಾಗ ಬೇಡ ಅಂತಂದರೆ ಎಷ್ಟು ಲಾಸ್ ಆಗುತ್ತೆ, ಏನು ಮಾಡೋದು ಅಂತ ಸ್ವಲ್ಪ ಹಾಗೆ ಗಬ್ರಿಯಿಂದ ಇರ್ತಾರೆ. ಆಗ ಮಹೇಶ್ವರಿ ಒಂದು ಕಡೆ ಹೊಟ್ಟೆ ಹುರ್ಕೊತಿರ್ತಾರೆ. ಇವ್ರಿಗೆ ಹೀಗೆ ಆಗಬೇಕು, ಇವ್ರಿಗೆ ಲಾಸ್ ಆಗಬೇಕು ಎಲ್ಲದ್ರೂ. ಆಗ ಆ ಪ್ರೇಮ ಕಾವ್ಯ ಕಾಲಿಟ್ಟಿದ್ರಿಂದ ಈ ಮನೆ ನಾಶ ಆಯಿತು ಅಂತ ಅನ್ಬೇಕು ಅಂತ ಅನ್ಕೋತಿರ್ತಾರೆ. ಇನ್ನೊಂದು ಕಡೆ ಪ್ರೇಮ ಮತ್ತು ರಾಮ್ ಇಬ್ಬರು ಕೂಡ ಅಂದ್ವೇ ಬ್ಯಾಂಗ್ಳೂರ್ಗೆ ಹೋಗ್ತಿರ್ತಾರೆ. ಕಾಲು ಫುಲ್ಲು ಶೇಕ್ ಆಗ್ತಿರ್ತೀವಿ. ಏನು ರಾಮ್ ಇದು ಹಿಂಗೆ ಶೇಕ್ ಆಗ್ತಿದೆ ಕಾರು, ಯಾಕೆ ನಿಂಗೆ ಕಾರು ಓಡ್ಸೋಕ್ಕೆ ಬರಲ್ವಾ ಅಂತ ಹೇಳ್ತಾರೆ. ಪ್ರೇಮ, ಒಂದು ನಿಮಿಷ ಸುಮ್ಮನೆ ಕೂತ್ಕೋ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿ ಇಲ್ಲಿ ನೋಡ್ತಾರೆ. ಪಂಚರ್ ಆಗಿದೆ ಪ್ರೇಮ. ಹೋ ಗಾಡ್, ಇವಾಗ ಏನು ಮಾಡೋದು? ಸ್ಟೆಪ್ನಿ ಇದೆಯಾ ನೋಡ್ತೀನಿ ತಡಿ, ಕಾರಲ್ಲಿ ತೊಗೊಳ್ಳೋಣ ಅಂತ ಹೋಗ್ತಾಳೆ. ಆಗ ಸ್ಟೆಪ್ನಿ ಇದೆ ಬಟ್ ಜಾಕ್ ಇರಲ್ಲ. ಏನಾಯಿತು? ಅದು ಜಾಕ್ ಇಲ್ಲ. ಹೌದಾ, ಬೆಂಗ್ಳೂರಿಗೆ ಹೋಗಿಂತ ಮುಂಚೆಲ್ಲ ನೋಡ್ಕೋಬೇಕು ತಾನೆ, ಊಟಕ್ಕೆ ಉಪ್ಪಿನಕಾಯಿ ಇರಬೇಕು, ಹಾಗೆ ಕಾರ್ಗೆ ಬೆಂಗ್ಳೂರಿಗೆ ಹೋಗ್ಬೇಕಾದ್ರೆ ಜಾಕ್ ಇರಬೇಕು ಅನ್ನೋದು ನಿನಗೆ ಮರ್ತೋಯ್ತಾ ಅಂತ ಹೇಳ್ತಾರೆ. ಅದು ಯಾರೋ ಕಾರ್ ತಗೊಂಡಿದ್ರು ಅನ್ಸುತ್ತೆ ಪ್ರೇಮ, ಸೊ ಹಾಗಾಗಿ ಯಾರೋ ತಗೊಂಡಿದ್ದಾರೆ ಅಂತ ಹೇಳ್ತಿರ್ತಾರೆ. ಚೆನ್ನಾಗಿ ಜೋಕ್ ಕಟ್ ಮಾಡ್ತೀಯ ಅಲ್ಲ ಪ್ರೇಮ ನೀನು. ಈಗ ಏನು ಮಾಡೋದು ಪ್ರೇಮ, ಏನು ಮಾಡೋದು ಅಂತ ಅಂದರೆ ಗೊತ್ತಾಗ್ತಿಲ್ಲ ನನಗೂ. ಸರಿ, ಯಾರನ್ನಾದ್ರೂ ಲಿಫ್ಟ್ ಕೇಳೋಣ, ಯಾರಾದರೂ ಲಿಫ್ಟ್ ಕೊಟ್ಟೇ ಕೊಡ್ತಾರೆ, ಯಾರಾದರೂ ಒಳ್ಳೆ ಮನುಷ್ಯರು ಬಂದೇ ಬರ್ತಾರೆ ಆಯಿತಾ, ನಮಗೆ ಸಹಾಯ ಮಾಡೇ ಮಾಡ್ತಾರೆ. ಹೌದಾ, ಎಲ್ಲರೂ ಬರ್ರ ಅಂತ ಹೋಗ್ತಿದ್ದಾರೆ, ಯಾರು ನಿಲ್ಲಿಸ್ತಾರೆ ಆರಾಮಿಲ್ಲಿ ಮಧ್ಯದಲ್ಲಿ, ನೋಡೋಣ ನಿಲ್ಸೋಣ ಅಂತ ಹೇಳ್ಬಿಟ್ಟು ಹಾಗೆ ನಿಲ್ಲಿಸ್ತಾರೆ ಆಯಿತಾ, ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಪ್ರೇಮಂಗೆ ಖುಷಿ ತಮಾಷೆ ಆಗಿರುತ್ತೆ. ಎಲ್ಲಿ ನಿಲ್ಲಿಸ್ತಾರೆ ಅಂತ ಇರ್ತಾನೆ. ಇದು ಇವತ್ತಿನ ಸ್ಟೋರಿ. ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.